ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಗಂಡನ ಬರ್ಡೇ ಇತ್ತು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬ ಚೆನ್ನಾಗೈತೆ ಸಾಯಿಬಾಬನ ದೇವಸ್ಥಾನ. ಸೂಪರ್ ಅಂದರೆ ಸೂಪರ್ ಐತೆ. ಸಾಯಿಬಾಬನ ದೇವಸ್ಥಾನ ಅಂದಮೇಲೆ ಒಂದೇ ಅಲ್ವಾ, ಏನು ವಿಶೇಷ ಅಂತ ಕೇಳಿದ್ರೆ, ಇಲ್ಲಿ ಒಂದು ಉದ್ಭವ ಮೂರ್ತಿ ಇದೆ. ತುಂಬ ಚೆನ್ನಾಗೈತೆ. ಒಂದೇ ಏಕಶಿಲಾ ಮೂರ್ತಿಯಲ್ಲಿ ಗಣೇಶ ಮತ್ತು ನಾಗಪ್ಪ ಇಬ್ಬರೂ ಸಹ ಉದ್ಭವ ಆಗಿದ್ದಾರೆ. ತುಂಬ ಚೆನ್ನಾಗೈತೆ. ಸಾಯಿಬಾಬನ ದರ್ಶನ ಮಾಡೋಣ ಅಂತ ಹೋದರೆ ಡಬಲ್ ಧಮಾಕ ಥರ ಆ ದೇವ್ರದ್ದು ದರ್ಶನ ಆಯಿತು. ತುಂಬ ಚೆನ್ನಾಗೈತೆ. ಮಿಸ್ ಮಾಡಲೇಬೇಡಿ, ನೋಡಿ. ನೀವು ಆದಷ್ಟು ಟ್ರೈ ಮಾಡಿ, ಬೇಕಾದ್ರೆ ಹೋಗಿ ಒಂದು ಸತಿ ಟ್ರೈ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗೈತೆ. ನನ್ನ ಗಂಡನ ಬರ್ಡೇ ದಿನ ಹೋಗಿದ್ದು. ಇದು ಸಂಡೇ ಹೋಗಿರೋದು. ತುಂಬ ಚೆನ್ನಾಗೈತೆ ಅಂದರೆ ತುಂಬ ಚೆನ್ನಾಗೈತೆ. ಸಾಯಿಬಾಬನ ದರ್ಶನ ಮಾಡ್ಕೊಂಡು ಕೆಳಗಡೆ ಜ್ಞಾನ ಮಂದಿರ ಇದೆ. ಜ್ಞಾನ ಮಂದಿರದಲ್ಲಿ ಹೋಗಿ ಒಂದು 5ರಿಂದ 10 ನಿಮಿಷ ಬೇಕಾದ್ರೆ ಜ್ಞಾನ ಮಾಡ್ಬೋದು. ಅದು ಮಾಡ್ತಾ ಮುಗಿಸ್ಕೊಂಡು ಆಮೇಲೆ ನಾವು ಹೋಗಿ ಅಲ್ಲಿ ನೋಡಿದ್ವಿ ಏಕಶಿಲಾ ಮೂರ್ತಿ. ತುಂಬ ಸಖತ್ತಾಗಿತ್ತು. ಅದು ನೋಡ್ಬೋದು. ಅಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ಫೀಲ್ ಮಾಡ್ತಾಯಿದ್ರೆ ಎಷ್ಟು ಗಮ್ ಅಂತೈತೆ ಅದು ಬಾಬಾ ಮಂದಿರ. ಹೂವದಿಂದ, ಸುಗಂಧ ದ್ರವ್ಯದಿಂದ ಎಲ್ಲ ಒಳ್ಳೆ ಪಾಸಿಟಿವ್ ಎನರ್ಜಿ ಸಖತ್ತೈತಿ. ಈಗ ನೋಡ್ಬೋದು ನೋಡಿ, ಇದೇ ಏಕಶಿಲಾ ಮೂರ್ತಿಯಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಒಂದೇ ಶಿಲೆಯಲ್ಲಿ ಉದ್ಭವ ಆಗಿರೋದು. ತುಂಬ ಚೆನ್ನಾಗಿದೆ. ತುಂಬ ಪವರ್ಫುಲ್ಲು. ನೋಡ್ಬೋದು. ಒಂದೇ ಈ ಕಡೆ ಗಣೇಶನೂ ಇದ್ದಾರೆ, ಈ ಕಡೆ ನಾಗಪ್ಪನೂ ಇದ್ದಾರೆ. ಸುಬ್ರಹ್ಮಣ್ಯ, ಗಣೇಶ ಅಣ್ಣ ತಮ್ಮ ಇಬ್ಬರೂ ಒಂದೇ ಶಿಲೆಯಲ್ಲಿ ಉದ್ಭವ ಆಗಿರೋದು. ತುಂಬ ಚೆನ್ನಾಗಿತ್ತು. ಮಿಸ್ ಮಾಡಲೇಬೇಡಿ ಫ್ರೆಂಡ್ಸ್. ನೋಡಿದ್ರಲ್ವ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆದಷ್ಟು ಹೋಗಿ ಬೇಕಾದ್ರೆ ನೀವು ಟ್ರೈ ಮಾಡ್ಕೊಂಡು ಬನ್ನಿ. ತುಂಬ ಚೆನ್ನಾಗೈತೆ. ಮಿಸ್ ಮಾಡಬೇಡಿ. ಇದಿರೋದು ಬಂದು ಕಡಬಗೆರೆ ಕ್ರಾಸಲ್ಲಿ ಸಾಯಿಬಾಬಾ ಮಂದಿರ ಅಂತ. ತುಂಬ ಸಕ್ಕತ್ತೈತೆ. ಅಲ್ಲೋದ್ರೆ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಆಗುತ್ತೆ. ಬಟ್ ನೀವು ಅಲ್ಲೋದ್ರೇ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಓಕೆ, ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಾಗಿ ಕಾಯ್ತಾರಿ. ಓಕೆ ಬಾಯ್. ಮುಂದಿನ ಬ್ಲಾಗಲ್ಲಿ ಸಿಗೋಣ.